Hello students, good morning. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಆಲ್ರೆಡಿ ಫೋರ್ತ್ ಪಾರ್ಟ್ನ ಅಂದರೆ ಫೋರ್ತ್ ಸೆಷನ್ನ ನೋಡಿದ್ದೀರಾ. ಪ್ರಾಬ್ಲಮ್ ನಂಬರ್ 7 ಮತ್ತು 6 ನಾ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಅದರಲ್ಲಿ ಸೆವೆಂತ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದು ಕೆಲವು ಮಕ್ಕಳಲ್ಲಿ ಡೌಟ್ ಆಗಿ ಉಳ್ಕೊಂಡಿದೆ. ಅದನ್ನು ಕ್ಲಾರಿಫೈ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಆಲ್ರೆಡಿ ಪ್ರೀವಿಯಸ್ ಸೆಷನ್ 1ನಲ್ಲಿ ಮೀನಿಂಗ್, ಡೆಫಿನೇಷನ್ಸ್, ಯೂಸಸ್ ಅಂಡ್ ಸಿಗ್ನಿಫಿಕೆನ್ಸ್ನ ನೋಡಿದ್ವಿ. ಸೆಷನ್ 2ನಲ್ಲಿ ಟೈಪ್ಸ್ ಆಫ್ correlation, methods of studying correlation ಮತ್ತು ಪ್ರೆಸೆಂಟೇಷನ್ ಆಫ್ ಕಾರ್ರಿಲೇಷನ್ನ ಅಂದರೆ ಇಂಟರ್ಪ್ರಿಟೇಷನ್ ಆಫ್ ಕಾರ್ರಿಲೇಷನ್ನ ಬಗ್ಗೆ ತಿಳ್ಕೊಂಡಿದ್ವಿ. ಪಾರ್ಟ್ 3ನಲ್ಲಿ 2 ಪ್ರಾಬ್ಲಮ್ನ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ನಲ್ಲಿ ಕಾರ್ರಿಲೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ ಥರ್ಡ್ ಪಾರ್ಟಲ್ಲಿ. ಮತ್ತು ಫೋರ್ತ್ ಪಾರ್ಟ್ನಲ್ಲಿ ನಾವುಗಳು ಡಿಫ್ರೆಂಟ್ ಸಿಚುಯೇಷನ್ಸ್ನ ನೋಡಿದ್ವಿ. ಈಗ ಫಿಫ್ತ್ ಪಾರ್ಟ್ ಅಂದರೆ ಫಿಫ್ತ್ ಸೆಷನ್. ಈ ಫಿಫ್ತ್ ಸೆಷನ್ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ, ಡಿಫರೆನ್ಸಸ್, 3 ಕಾಲಮ್ನ ಕೊಟ್ಟಿರ್ತಾರೆ. ಆ 3 ಕಾಲಮ್ನಲ್ಲಿ ಎಕ್ಸ್ ವೇರಿಯಬಲ್ ಯಾವ್ದು ತಗೊಬೇಕು, ವೈ ವೇರಿಯಬಲ್ ಯಾವ ರೀತಿ ತಗೊಬೇಕು ಅನ್ನೋದು ಮಕ್ಕಳಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನು ಲಾಸ್ಟ್ ಸೆಷನ್ ಹೇಳ್ಕೊಟ್ಟಿದ್ದೀನಿ. ಈ ಸೆಷನಲ್ಲಿ ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂದ್ಬಿಟ್ಟಿದೆ ಇನ್ನೊಂದ್ಸಲಿ ತಿಳ್ಕೊಂಡು ಈಗ ನಾನು ಮಾಡುವಂತಹ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಸೆಷನ್ನಲ್ಲಿ ಆ ಹೋಮ್ವರ್ಕ್ ಪ್ರಾಬ್ಲಮ್ಸ್ನ ಅನಲೈಸ್ ಮಾಡಿರ್ತೀನಿ, ಅದನ್ನು ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಸೊ ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 7. ಸೊ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನಂಬರ್ 7. ಪ್ರಾಬ್ಲಮ್ ನಂಬರ್ 7 ಅಲ್ಲಿ ದ ಫಾಲೋಯಿಂಗ್ ಆರ್ ದ ಮಂತ್ಲಿ ಫಿಗರ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಅಂಡ್ ಸೇಲ್ಸ್ ಆಫ್ ಎ ಕಂಪನಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರಂತೆ, ಸೇಲ್ಸ್ ಕೊಟ್ಟಿದ್ದಾರಂತೆ. ಇಟ್ ಈಸ್ ಜನರಲಿ ಫೌಂಡ್ ದಟ್ advertising expenditure has its impact on sales after 2 months. ಏನು ಹೀಗಂದ್ರೆ ಅರ್ಥ, ಜನರಲ್ ಆಗಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಇಟ್ ಇಂಪ್ಯಾಕ್ಟ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಇವಾಗ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಈಗ ನಾವು ಅಡ್ವರ್ಟೈಸ್ ಮಾಡಿದ್ರೆ ಅದು ಅದರ ಸೇಲ್ಸ್ ಮೇಲೆ ಎಫೆಕ್ಟ್ ಯಾವಾಗ ಮಾಡುತ್ತೆ, ಆಫ್ಟರ್ 2 ಮಂತ್ಸ್. 2 ತಿಂಗಳ ನಂತರ ಅದರ ಎಫೆಕ್ಟ್ ತೋರಿಸ್ತಂತೆ ಸ್ಟೂಡೆಂಟ್ಸ್. ಅಂದ್ರೆ ಅವನು ಹೇಳ್ತಿರೋದು ಜಾನ್ವರಿ ತಿಂಗಳಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ 50,000 ಮಾಡಿದ್ರೆ ಸೇಲ್ಸ್ ಯಾವಾಗ ಆಗುತ್ತಂತೆ, ಮಾರ್ಚ್ ನಲ್ಲಿ ಆಗುತ್ತಂತೆ. ಫೆಬ್ರವರಿಯಲ್ಲಿ ಮಾಡಿದ್ರೆ ಯಾವಾಗ ಆಗುತ್ತಂತೆ, 2 ತಿಂಗಳ ನಂತರ ಅಂದ್ರೆ ಏಪ್ರಿಲ್ ಅಲ್ಲಿ ಆಗುತ್ತೆ. ಮಾರ್ಚ್ ಅಲ್ಲಿರೋದು ಯಾವಾಗ ಆಗುತ್ತಂತೆ, 2 ತಿಂಗಳ ನಂತರ ಅಂದ್ರೆ ಮೇ ತಿಂಗಳಲ್ಲಿ ಆಗುತ್ತಂತೆ. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಒಂದು ಎಕ್ಸ್ ಸೀರೀಸ್ ಅಂತ ತಗೋಣ, ಸೇಲ್ಸ್ ಅನ್ನೋದನ್ನ ವೈ ಸೀರೀಸ್ ಅಂತ ತಗೋಣ. ಇಲ್ಲಿ ಹಾಗಿದ್ದಾಗ ಇಲ್ಲಿ ನೋಡ್ಕೊಂಡು ಹೋಗೋಣ, ಒಂದೊಂದನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗೋಣ. ಎಕ್ಸ್ ವೈ. ಎಕ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ವೈ ಅಂತಂದ್ರೆ ಸೇಲ್ಸ್. ಸೊ ಈ 50,000 ರೂಪಾಯಿಯಷ್ಟು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಜಾನ್ವರಿ ತಿಂಗಳಲ್ಲಿ ಅದರ ಎಫೆಕ್ಟ್ ಆಗೋದು ಯಾವ ತಿಂಗಳಲ್ಲಿ, 2 ತಿಂಗಳ ನಂತರ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ. ಅಂದ್ರೆ 50,000 ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆದ್ರೆ ಸೇಲ್ಸ್ ಆಗೋದು 160 lakhs. ಯಾವುದು ಜಾನ್ವರಿ ತಿಂಗಳು.
ಅದೇ ರೀತಿ ಫೆಬ್ರವರಿ ನೋಡೋಣ. ಫೆಬ್ರವರಿ ತಿಂಗಳಲ್ಲಿ ಆಗಿರುವಂತಹ 60,000 ಆಗೋದು ಇಲ್ಲಿಂದ 2 ತಿಂಗಳ ನಂತರ, ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ. ಅಂದ್ರೆ 60,000 ಖರ್ಚು ಮಾಡಿದ್ರೆ 200 lakhs ಆಗುತ್ತಂತೆ. ಅದೇ ರೀತಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಆಯಿತು ಅಂದ್ರೆ 2 ತಿಂಗಳ ನಂತರ ಆಗೋದು ಸೇಲ್ಸ್. ಅಂದ್ರೆ 70,000 ಖರ್ಚು ಮಾಡಿದ್ರೆ 220 ಆಗತ್ತಂತೆ. ಅದೇ ರೀತಿ ನೋಡಿ, ಇಲ್ಲಿ ಏಪ್ರಿಲ್ ತಿಂಗಳಾಗೋದು ಜೂನ್ಗಾಗತ್ತೆ. ಹಾಗಾದ್ರೆ 90,000 ಖರ್ಚು ಮಾಡಿದ್ರೆ 250 ಆಗತ್ತಂತೆ. ಅದೇ ರೀತಿಯಲ್ಲಿ ನೋಡ್ರಿ, ಮೇ ತಿಂಗಳಾಗೋ ಸೇಲ್ಸ್, ಮೇ ತಿಂಗಳಾಗೋ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಜೂನ್ ತಿಂಗಳಲ್ಲಿ ಸೇಲ್ಸ್ ಆಗುತ್ತಂತೆ. ಅಂದ್ರೆ 120, 240. ಅದೇ ರೀತಿಯಲ್ಲಿ ಜೂನ್ ತಿಂಗಳು ನೋಡಿ, ಜೂನ್ ತಿಂಗಳಲ್ಲಿ 150 ಇದೆ. ಅದಾಗದು ಇಂಪ್ಯಾಕ್ಟ್ ಆಗೋದು ಯಾವಾಗ? 260 ನೆಕ್ಸ್ಟ್ 2 months ಅಲ್ಲಿ. ಅದೇ ರೀತಿಯಲ್ಲಿ ನೋಡಿ, ಇದು 140, 280. ಅದೇ ರೀತಿಯಲ್ಲಿ 160, 290. ಅದೇ ರೀತಿಯಲ್ಲಿ 170, 310. ಅದೇ ರೀತಿಯಲ್ಲಿ 190, 390. 190, 390. ಸರ್, ಇನ್ನು ನವೆಂಬರ್ ಇದೆ ಸರ್. ನವೆಂಬರ್ ತಿಂಗಳ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಮಾಡೋದು ಯಾವಾಗ ಇಂಪ್ಯಾಕ್ಟ್ ಆಗೋದು? ಜಾನ್ವರಿ ತಿಂಗಳಲ್ಲಿ. ಯಾವ ತಿಂಗಳಲ್ಲಿ? ಜಾನ್ವರಿ ತಿಂಗಳು ನಮ್ಗೆ ಸೇಲ್ಸ್ ಕೊಟ್ಟಿಲ್ಲ. ಹಾಗಾದ್ರೆ ನವೆಂಬರ್ ತಿಂಗಳದು ಜಾನ್ವರಿಗೆ ಆಗುತ್ತೆ, ಡಿಸೆಂಬರ್ದು ಫೆಬ್ರವರಿಗೆ ಆಗುತ್ತೆ. ನಮ್ಗೆ ಅದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಅದಕ್ಕೆ ಎಕ್ಸ್ ಸೀರೀಸ್, ವೈ ಸೀರೀಸ್ ಇಲ್ಲಿ ನಿಲ್ಲಿಸ್ಕೊಂತೀವಿ. ಹಾಗಾದ್ರೆ ಇದು ಎಕ್ಸ್ ಸೀರೀಸ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ವೈ ಸೀರೀಸ್ ಆಗುತ್ತೆ. ಈ ಎಕ್ಸ್ ಸೀರೀಸ್ ಮತ್ತು ವೈ ಸೀರೀಸ್ ನಮ್ಗೆ ಗೊತ್ತಾಯ್ತು ಅಂದ್ರೆ ಮಾಮೂಲಿಯಾಗಿ ಕಾರ್ಲೇಷನ್ ಫಾರ್ಮುಲಾ ಏನಾಗ್ತೀರಾ? ಕಾರ್ಲೇಷನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಹಾಗಾದ್ರೆ ನಮ್ಗೆ ಇಲ್ಲಿ ಏನೇನು ಬೇಕಾಗಿರುತ್ತೆ? ಸಿಗ್ಮಾ ಎಕ್ಸ್ ವೈ ಬೇಕಾಗುತ್ತೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬೇಕಾಗುತ್ತೆ, ಸಿಗ್ಮಾ ವೈ ಸ್ಕ್ವೇರ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಕಾಲಮ್ ಏನ್ ಹಾಕ್ಬೇಕು? ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಅಂದ್ರೆ ಅರ್ಥ ಎಕ್ಸ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ ಆಕ್ಚುಯಲ್ ಮೀನ್. ಸೊ ಈ ಎಕ್ಸ್ ಏನಿದೆ, ಈ ಎಕ್ಸ್ ಕಾಲಮ್ ಬೇಕು ಅಂದ್ರೆ ನಾವೇನ್ ಮಾಡಬೇಕು? ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಏನಿದೆಯೋ ಅದರಲ್ಲಿ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಕಳಿಬೇಕಾಗಿರುತ್ತೆ. ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಇಲ್ಲಿ ಎಕ್ಸ್ ಬಾರ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆಲ್ರೆಡಿ ಎಲ್ಲ ಲಾಸ್ಟ್ 2 ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಇದರಲ್ಲಿ ಸೆಷನ್ ಅಲ್ಲಿ. ಈಗಲೂ ಕೂಡ ನೋಡ್ಕೊಂತ ಇದ್ದೀರಿ. ಸೊ ಏನಾಗಿದೆ? ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂದ್ರೆ ಇದು ಸಿಗ್ಮಾ ಎಕ್ಸ್ ಟೋಟಲ್ ಆಗ್ತೀರಾ, ಟೋಟಲ್ ಡಿವೈಡ್ ಬೈ ಎನ್. ಎನ್ ಅಂದ್ರೆ ನಂಬರ್ ಆಫ್ ಐಟಮ್ಸ್ 1, 2, 3, 4, 5, 6, 7, 8, 9, 10. ಹಾಗಾದ್ರೆ ಡಿವೈಡ್ ಬೈ 10 ಆಗ್ತೀರಾ, ಬರೋದೇ ಎಕ್ಸ್ ಬಾರ್. ಆ ಎಕ್ಸ್ ಬಾರ್ನ ಇಲ್ಲಿ ತಗೋತೀರ. ನೆಕ್ಸ್ಟ್ ವೈ ಕಂಡುಹಿಡಿತೀರಾ. ವೈ ಹೆಂಗ್ ಬರುತ್ತೆ? ವೈ ಮೈನಸ್ ವೈ ಬಾರ್. ವೈ ಇಲ್ಲಿದೆ, ವೈ ಬಾರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಬಾರ್ ಈಕ್ವಲ್ಸ್ ಸಿಗ್ಮಾ ವೈ ಡಿವೈಡ್ ಬೈ ಎನ್. ಸಿಗ್ಮಾ ವೈ ಹೆಂಗ್ ಗೊತ್ತಾಗುತ್ತೆ? ವೈ ಕಾಲಮ್ನ ಟೋಟಲ್ ಮಾಡಿ. ಈ ಟೋಟಲ್ ಮಾಡ್ತಿರಲ್ಲ, ಆ ಟೋಟಲ್ ನೆಡ್ತೀರಾ, ಡಿವೈಡ್ ಬೈ 10 ಮಾಡ್ತೀರಾ, ಬರುವಂತಹದೇ ಏನದು? ವೈ ಬಾರ್. ಆ ವೈ ಬಾರ್ನ
ಏನ್ ಮಾಡ್ಬೇಕಾಗಿರುತ್ತೆ, ಇಲ್ಲಿ ತಲೆ ಮೇಲೆ ಇಟ್ಕೊಂತೀರ, ಕ್ಯಾಲ್ಕುಲೇಟ್ ಮಾಡ್ತೀರ. ವೈ ಕಾಲಮ್ ಬರುತ್ತೆ. ನೆಕ್ಸ್ಟ್ ವೈ ಕಾಲಮ್ ಬಂತು ಅಂದ್ರೆ ಈ ಎಕ್ಸ್ ಕಾಲಮ್ ಏನಿದೆ ಈ ಎಕ್ಸ್ ಕಾಲಮ್ನ ಸ್ಕ್ವೇರ್ ಮಾಡ್ತೀರ, ಎಕ್ಸ್ ಸ್ಕ್ವೇರ್. ಈ ವೈ ಕಾಲಮ್ ಏನಿದೆ ಇದನ್ನ ಸ್ಕ್ವೇರ್ ಮಾಡ್ತೀರಾ, ವೈ ಸ್ಕ್ವೇರ್. ಆಮೇಲೆ ಈ ಎಕ್ಸ್ ಮತ್ತು ವೈ ಇದೆ ಅಲ್ವಾ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಬರೋದೆ ಎಕ್ಸ್ ವೈ ಕಾಲಮ್. ಹಾಗಾದ್ರೆ ಈ ಕಾಲಮ್ ಟೋಟಲ್ ಯಾವಾಗಲೂ ಕೂಡ 0 ಆಗಿರುತ್ತೆ, ಈ ಕಾಲಮ್ ಟೋಟಲ್ ಯಾವಾಗಲೂ 0 ಆಗಿರುತ್ತೆ. ದೆನ್ ಸಿಗ್ಮಾ ಎಕ್ಸ್ ಸ್ಕ್ವೇರ್, ಈ ಕಾಲಮ್ ಸಿಗ್ಮಾ ವೈ ಸ್ಕ್ವೇರ್, ಸಿಗ್ಮಾ ಎಕ್ಸ್. ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಫಾರ್ಮುಲಾ ಹಾಕ್ತೀರಾ, ಕಾರ್ಲೇಷನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಬರೋದೇ ಕಾರ್ಲೇಷನ್. 25 ಪೈಸದ ಒಳಗಡೆ ಇದ್ರೆ ಲೋ ಡಿಗ್ರಿ ಕಾರ್ಲೇಷನ್, 25 ಪೈಸದಿಂದ 75 ಪೈಸದ ಒಳಗಡೆ ಇದ್ರೆ ಮಾಡರೇಟ್ ಡಿಗ್ರಿ, 75 ಪೈಸದ ಮೇಲೆ ಇದ್ರೆ ಅಂದ್ರೆ ಹೈ ಡಿಗ್ರಿ. 1 ಇತ್ತು ಅಂದ್ರೆ ಪರ್ಫೆಕ್ಟ್, 0 ಇತ್ತು ಅಂದ್ರೆ ನೋ ಕಾರ್ಲೇಷನ್. ಇಂಟರ್ಪ್ರಿಟೇಷನ್. ಹಾಗಾದ್ರೆ ಇವಾಗ ನೀವು ತಿಳ್ಕೊಂಡಿದ್ದು 7th ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 8. ಏನಂತೆ ಪ್ರಾಬ್ಲಮ್ ನಂಬರ್ 8 ಏನು ಹೇಳುತ್ತೆ ಅಂತ ನೋಡೋಣ. ಫೈಂಡ್ ದ ಕಾರ್ಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್, ಕಾರ್ಲೇಷನ್ ಕೋಎಫಿಷಿಯಂಟ್ ಕಂಡುಹಿಡಿಯಬೇಕಂತೆ. ಬಿಟ್ವೀನ್ ಅಂದ್ರೆ ನಡುವೆ, ಯಾವ್ಯಾವ್ದ್ರ ನಡುವೆ? ಏಜ್ ಅಂಡ್ ಸಿನಿಮಾ ಗೋಯರ್ಸ್, ಏಜ್ ಅಂಡ್ ಸಿನಿಮಾ ಗೋಯರ್ಸ್. ಹಾಗಾದ್ರೆ ಅಂಡ್ ಅನ್ನೋದಕ್ಕೆ ಮುಂಚೆ ಏನಿದೆ, ಇದೇನೆ ಏಜ್, ಎಕ್ಸ್ ಸಿರೀಸ್ ಆಗಿರುತ್ತೆ. ಅಂಡ್ ಆದ್ಮೇಲೆ ಏನಿದೆ ಅದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್, ವೈ ಸಿರೀಸ್ ಆಗಿರುತ್ತೆ. ಹಾಗಾದ್ರೆ ಎಕ್ಸ್ ಸಿರೀಸ್ ಯಾವುದು? ಏಜ್ ನ ನಾವು ಎಕ್ಸ್ ಸಿರೀಸ್ ಅಂತ ಕರಿತೀವಿ. ಏಜ್ ನ ನಾವೇನಂತ ಕರಿತೀರಾ? ಎಕ್ಸ್ ಸಿರೀಸ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸ್ ಸಿರೀಸ್ ಏಜ್. ಹಾಗಾದ್ರೆ ಏಜ್ ಇಲ್ಲಿ 10 to 20, 20 to 30 ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡು ತಗೊಳಕ್ಕಾಗಲ್ಲ, ಸೊ ಅದರ ಮಿಡ್ ಪಾಯಿಂಟ್ ನ ತಗೊಬೇಕಾಗಿರುತ್ತೆ. ಹಾಗಾದ್ರೆ ಮಿಡ್ ಪಾಯಿಂಟ್ 10 + 20 ಡಿವೈಡ್ ಬೈ 2 ಅಂದ್ರೆ ಬರೋದು 15, 20 + 30 ಡಿವೈಡ್ ಬೈ 2 ಅಂದ್ರೆ ಬರೋದು 25, 30 + 40 ಡಿವೈಡ್ ಬೈ 2 ಅಂದ್ರೆ 35, 45, 55, 65. ಲೊಕ್ಯಾಲಿಟಿ ಎ ಬಿ ಸಿ ಡಿ ಇ ಎಫ್ ಕೊಟ್ಟಿದ್ದಾರೆ. ಓಕೆ, ಎ ಅನ್ನೋ ಲೊಕ್ಯಾಲಿಟಿನಲ್ಲಿ ಪಾಪ್ಯುಲೇಷನ್ ಇರೋದು 5,000, ಸಿನಿಮಾ ಗೋಯರ್ಸ್ ಇರೋದು 2,000. ಲಾಸ್ಟ್ ಸೆಷನ್ ಅಲ್ಲ ನಿಮ್ಗೆ ಹೇಳಿದ್ದೆ ನಾನು, ಟೋಟಲ್ ಪಾಪ್ಯುಲೇಷನ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಾದ್ರು ಕೊಟ್ಟಿದ್ರ ಅಂದ್ರೆ ವಿ ಹ್ಯಾವ್ ಟು ಟೇಕ್ ಪರ್ಸೆಂಟೇಜ್. ಹಾಗಾದ್ರೆ ನಾನು ಈ ಪ್ರಾಬ್ಲಮ್ ನಲ್ಲಿ ನಿಮ್ಗೆ ಮತ್ತೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳಿದ್ದೆ ಜಿ ಎಫ್ ಜಿ ಸಿ ಮಾಗಡಿ ಕಾಲೇಜ್ನಲ್ಲಿ, ಮಾಗಡಿ ಕಾಲೇಜು, ಇನ್ನೊಂದು ಜಿ ಎಫ್ ಜಿ ಸಿ ಡ್ಯಾಶ್ ಪುರ, ಇವೆರಡರ ರಿಸಲ್ಟ್ ಹೇಳಿದ್ದೆ. ಇದರಲ್ಲಿ 100 ಔಟ್ ಆಫ್ ಔಟ್ ಬಂದಿತ್ತು, ಇದರಲ್ಲಿ ಡಿಸ್ಟಿಂಕ್ಷನ್ ಬಂದಿತ್ತು. ಇದರಲ್ಲಿ ಜಿ ಎಫ್ ಜಿ ಸಿ ಡ್ಯಾಶ್ ಪುರದಲ್ಲಿ 200 ಡಿಸ್ಟಿಂಕ್ಷನ್ ಬಂದಿತ್ತು. ವಿಚ್ ಕಾಲೇಜ್ ಈಸ್ ಬೆಟರ್ ಆರ್ ವಿಚ್ ಕಾಲೇಜ್ ರಿಸಲ್ಟ್ ಈಸ್ ಗುಡ್ ಅಂತ ನಿಮ್ಮ ಹತ್ರ ಪ್ರಶ್ನೆ ನಾನು ನಿಮ್ಮ ಮುಂದೆ ಹಾಕಿದಾಗ 100 ಅಂತ ಹೇಳಿರ್ಲಿಲ್ಲ, 200 ಹೇಳಿದ್ರಿ. ಆದರೆ ಇಲ್ಲಿರುವಂತ ನಂಬರ್ ಆಫ್ ಸ್ಟೂಡೆಂಟ್ಸ್ 100, ಇಲ್ಲಿರುವಂಥದ್ದು 1000. ಅಂದ್ರೆ 1000 ಜನ ವಿದ್ಯಾರ್ಥಿಗಳಿಗೆ 200 ಡಿಸ್ಟಿಂಕ್ಷನ್ಸ್, 100 ವಿದ್ಯಾರ್ಥಿಗಳಿಗೆ 100 ಜನನು ಡಿಸ್ಟಿಂಕ್ಷನ್. ವಿಚ್ ಕಾಲೇಜ್ ರಿಸಲ್ಟ್ ಈಸ್ ಗುಡ್ ಅಂತ ತಂದಾಗ ಆಗ ನೀವು ಒಪ್ಕೊಂಡಿದ್ರಿ. ಯಾವುದರ ಇಂಪ್ಯಾಕ್ಟ್ ಆಯ್ತು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಪ್ಯಾಕ್ಟ್ ಆಯ್ತು. ಅದೇ ರೀತಿ ಇಲ್ಲೂ ಅಷ್ಟೇನೆ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಷ್ಟು ಪಾಪ್ಯುಲೇಷನ್ ಅಲ್ಲಿ ಕಾಮನ್ ಸೆನ್ಸ್ ನೋಡ್ಕೊಳ್ಳಿ. ಇಷ್ಟು ಪಾಪ್ಯುಲೇಷನ್ ಅಂದ್ರೆ 5,000 ಪಾಪ್ಯುಲೇಷನ್ ಅಲ್ಲಿ 2,000 ಮಾತ್ರ, 5,000 ಪಾಪ್ಯುಲೇಷನ್ ಅಲ್ಲಿ 2,000 ಮಾತ್ರ ಸಿನಿಮಾ ಗೋಯರ್ಸ್. ಅಂದ್ರೆ 8% ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ನೋಡೋಣ, ಇಲ್ಲಿ ನೋಡೋಣ.
2000 divided by 5000 into 100. ಯಾವತ್ತೇ ಹಾಕೊಳ್ಳಿ ಟೋಟಲ್ ಡಿನಾಮಿನೇಟರ್ ಆಗಿರಲಿ. ಇದಕ್ಕೆ ಏನು ಮಾಡಬೇಕಾಗಿರುತ್ತೆ ನಾವು 4000 ಡಿವೈಡ್ ಬೈ 8000 into 100. ಅದೇ ರೀತಿಯಲ್ಲಿ ಇದನ್ನೇನು ಮಾಡಬೇಕಾಗಿರುತ್ತೆ 4500 ಡಿವೈಡ್ ಬೈ 9000 into 100. ಅದೇ ರೀತಿಯಲ್ಲಿ ಸಿನಿಮಾ ಗೋಯರ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 100. ಸಿನಿಮಾ ಗೋಯರ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 100. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದ್ರೆ ಸಿನಿಮಾ ಗೋಯರ್ಸ್ ಎಷ್ಟಿರೋದು 2500 ಡಿವೈಡ್ ಬೈ 10,000 into 100. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದ್ರೆ 1000 ಡಿವೈಡ್ ಬೈ 4000 into 100. ಇದು ಮಾಡಿದಾಗ ಏನು ಪರ್ಸೆಂಟೇಜ್ ಬಂದಿರುತ್ತೋ ಇಲ್ಲೊಂದು ಸ್ವಲ್ಪ ಇಲ್ಲಿ ಗಮನ ಹರಿಸಿ ಸ್ಟೂಡೆಂಟ್ಸ್, ಗಮನ ಹರಿಸ್ತಿದ್ದೀರಾ ಅಂತ ಅನ್ಸುತ್ತೆ. ಎಸ್, ಲೊಕ್ಯಾಲಿಟಿ ಏನಲ್ಲಿ 2000 ಡಿವೈಡ್ ಬೈ 5000 into 100 ಅಂತ ಬರೋದು ಎಷ್ಟು 40%. ಅದೇ ರೀತಿಯಲ್ಲಿ 4000 ಡಿವೈಡ್ ಬೈ 8000 into 100 ಮಾಡಿದ್ರೆ ಬರೋದು 50%. ಸಿ ಲೊಕ್ಯಾಲಿಟಿಯಲ್ಲಿ 4500 ಅಲ್ಲಿ 9000 ಅಂತ ಬರೋದು 90%. 2000 ಅಲ್ಲಿ 800 ಅಂದ್ರೆ 40%, 10,000 ಅಲ್ಲಿ 2500 ಅಂದ್ರೆ 25%, 4000 ಅಲ್ಲಿ 1000 ಅಂದ್ರೆ 25%. ಹಾಗಾದ್ರೆ ಎಕ್ಸ್ ಸಿರೀಸ್ನ ನಾವು ಮಿಡ್ ಪಾಯಿಂಟ್ ಆಗಿ ತಗೊಂತೀವಿ. ಆ ಮಿಡ್ ಪಾಯಿಂಟ್ ಎಷ್ಟು 15, 25, 35, 45, 55, 65. ಅದೇ ರೀತಿಯಲ್ಲಿ ಇವಾಗ ಪರ್ಸೆಂಟೇಜ್ ನಾವು ಏನು ಕ್ಯಾಲ್ಕುಲೇಷನ್ಸ್ ನಾವು ಮಾಡಿದೀವೋ ಅದನ್ನೇ ವೈ ಸಿರೀಸ್ ಆಗಿ ತಗೋಬೇಕು. ಮುಂದಕ್ಕೆ ನಿಮ್ಗೆ ಮಾಡೋದು ಗೊತ್ತಿದೆ. ಫಸ್ಟ್ ಏನ್ ಮಾಡಬೇಕು, ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಹೆಂಗ್ ಬರುತ್ತೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಆಮೇಲೆ ಏನ್ ಕಂಡುಹಿಡಿಬೇಕು, ವೈ ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಹೆಂಗ್ ಬರುತ್ತೆ ವೈ ಮೈನಸ್ ವೈ ಬಾರ್. ಆಮೇಲೆ ಏನ್ ಮಾಡಬೇಕು, ಇದನ್ನ ಸ್ಕ್ವೇರ್ ಮಾಡಬೇಕು ಎಕ್ಸ್ ಸ್ಕ್ವೇರ್. ಆಮೇಲೆ ಏನ್ ಮಾಡಬೇಕು, ಈ ವೈನ ಮಾಡಬೇಕು ವೈ ಸ್ಕ್ವೇರ್. ಆಮೇಲೆ ಏನ್ ಮಾಡಬೇಕು, ಈ ಎರಡು ಇವೆರಡು ಎಕ್ಸ್ ಮತ್ತು ವೈ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಎಕ್ಸ್ ವೈ ಮಾಡಬೇಕು. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಏನಿದೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳಿ, ಸಿಗ್ಮಾ ವೈ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಸಿಗ್ಮಾ ಎಕ್ಸ್ ವೈ ಕ್ಯಾಲ್ಕುಲೇಟ್. ಆಮೇಲೆ ಫಾರ್ಮುಲಾ ಹಾಕಿ. ಫಾರ್ಮುಲಾ ಏನು, ಆರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಈ ಫಾರ್ಮುಲಾ ಹಾಕಿ ನಿಮ್ಗೆ ಸಿಗುತ್ತೆ ಕಾರ್ಲೇಷನ್ ಆನ್ಸರ್. ಏನ್ ಸಿಗುತ್ತೆ, ಆರ್ ಈಕ್ವಲ್ಸ್ ಮೈನಸ್ 0.7599. ಅಷ್ಟೇ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿರೋದು ಪ್ರಾಬ್ಲಮ್ ನಂಬರ್ 8. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 9. ಎಸ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಏನ್ ಕೊಟ್ಟಿದ್ದಾರಂತೆ, ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಏನ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ನಂಬರ್ 9. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಟೋಟಲ್ ಪಾಪ್ಯುಲೇಷನ್. ಏನ್ ಕೊಟ್ಟಿದ್ದಾರೆ, ಟೋಟಲ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ. ಅಂಡ್ ದೋಸ್ ಹೂ ಆರ್ ಟೋಟಲಿ ಆರ್ ಪಾರ್ಷಿಯಲಿ ಬ್ಲೈಂಡ್ ಅಮಾಂಗ್ ದೆಮ್. ಅದರಲ್ಲಿ ಫುಲ್ ಹಾಕೊಳ್ಳಿ ಅಥವಾ ಪಾರ್ಟ್ ಹಾಕೊಳ್ಳಿ, ಬ್ಲೈಂಡ್ನೆಸ್ ಇದೆಯಂತೆ, ಕುರುಡುತನ ಇದೆಯಂತೆ. ಏನಿದೆಯಂತೆ, ಕುರುಡುತನ ಇದೆಯಂತೆ. ಸೊ ಫೈಂಡ್ ಔಟ್ ಇಫ್ ದೇರ್ ಈಸ್ ಎನಿ ರಿಲೇಷನ್. ಹೇಳಿ, ಇಫ್ ದೇರ್ ಈಸ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಅಂತ ಬಂದಿದ ತಕ್ಷಣ ಎಚ್ಚೆತ್ಕೊಳ್ಳಿ. ಯಾವುದರ ನಡುವೆ ಕಾರ್ಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಯಾವುದರ ನಡುವೆ ಅಂತೆ ಏಜ್ ಅಂತೆ, ಆಮೇಲೆ ಯಾವುದಂತೆ ಬ್ಲೈಂಡ್ನೆಸ್ ಅಂತೆ.
ಹಾಗಾದ್ರೆ ಇಲ್ಲಿ ಏಜ್ ಅಂತ ಏನು ಹೇಳ್ತಿರೋ ಇದೇ ಎಕ್ಸ್ ಸೀರೀಸ್ ಆಗಿರುತ್ತೆ. ಬ್ಲೈಂಡ್ನೆಸ್ ಅಂತ ಏನು ಹೇಳ್ತಿರೋ ಅಂಡ್ ಆದ್ಮೇಲೆ ಅದನ್ನು ನಾವು ವೈ ಸೀರೀಸ್ ಅಂತ ಹೇಳ್ತೀವಿ. ಸರ್ ನಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಹಾಗಾದ್ರೆ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಇಲ್ಲಿ ಏಜ್ ಇನ್ ಇಯರ್ಸ್ ಕೊಟ್ಟಿದ್ದಾರೆ. 0 to 10, 10 to 20, 20 to 30, 30 to 40 ಕಂಟಿನ್ಯೂಸ್ ಸೀರೀಸ್ ನಲ್ಲಿದೆ. ಸೊ ಇಲ್ಲಿ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡೂ ತಗೊಳ್ಳಿಕ್ಕಾಗಲ್ಲ. ನಾವಿದರ ಮಿಡ್ ಪಾಯಿಂಟ್ ನ ತಗೊಂತೀವಿ. ಏನ್ ತಗೊಂತೀವಿ? ಮಿಡ್ ಪಾಯಿಂಟ್ ನ ತಗೊಂತೀವಿ. ಹಾಗಾದ್ರೆ ಮಿಡ್ ಪಾಯಿಂಟ್ ನ ತಗೊಬೇಕು ಅಂತಂದ್ರೆ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2, 0 plus 10 divided by 2 ಅಂದ್ರೆ ಬರುತ್ತೆ 5. 10 plus 20 divided by 2 ಅಂದ್ರೆ ಬರೋದು 15. 20 plus 30 divided by 2 ಅಂದ್ರೆ ಬರೋದು 25, 35, 45, 55, 65, 75. ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಇನ್ ಥೌಸಂಡ್ಸ್ ಇದೆ. ಸೊ ನಾವೇನ್ ಮಾಡ್ಬೇಕಾಗಿರುತ್ತೆ? ಪಾಪ್ಯುಲೇಷನ್ ಡಿವೈಡೆಡ್ ಅಂದ್ರೆ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಬ್ಲೈಂಡ್ನೆಸ್ ಕೊಟ್ಟಿದ್ದಾರೆ. ಇಷ್ಟರಲ್ಲಿ 100ರಲ್ಲಿ 55 ಜನಕ್ಕೆ ಬ್ಲೈಂಡ್ನೆಸ್ ಇದೆಯಂತೆ. ಹಾಗಾದ್ರೆ ನಾವಿಲ್ಲಿ ರೇಟ್ ಆಫ್ ಬ್ಲೈಂಡ್ಗೆ ಫಾರ್ಮುಲಾ ಇಲ್ಲ ಹಾಕ್ತೀವಿ. ಬ್ಲೈಂಡ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000. 100 ಹಾಕಲ್ಲ, ಇಲ್ಲಿ ಥೌಸಂಡ್ಸ್ ನಲ್ಲಿ ತಗೊಂತೀವಿ. ಏನ್ರಲ್ಲಿ ತಗೊಂತೀವಿ? ಥೌಸಂಡ್ಸ್ ಅಲ್ಲಿ ತಗೊಂತೀವಿ. ಸೊ ಹಾಗಾದ್ರೆ ಇಲ್ಲಿ ನೀವು ಮಾಡಬೇಕಾಗಿರೋದೇನು? 55 ಡಿವೈಡ್ ಬೈ ಥೌಸಂಡ್ಸ್ ಇದೆ ಅಲ್ವಾ? ಈ ಥೌಸಂಡ್ಸ್ ನ ತಗೊಳ್ಳಿ. ಏನಾಗಿರುತ್ತೆ? 1 lakh ಇಂಟು 1000 ಅಂದ್ರೆ ಬರೋದು 0.55. ಅದೇ ರೀತಿಯಲ್ಲಿ ಇಲ್ಲಿ 40 ಇದೆ, ಇಲ್ಲಿ ಥೌಸಂಡ್ಸ್ ಅಲ್ಲಿ ಇದೆ. ಇಲ್ಲಿ ಗಮನ ಹರಿಸ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಇಲ್ಲಿ 60 ಜನದಲ್ಲಿ 60 ಜನ ಪಾಪ್ಯುಲೇಷನ್ ಅಲ್ಲಿ 40 ಜನಕ್ಕೆ ಬ್ಲೈಂಡ್ ಇಲ್ಲ ಸ್ಟೂಡೆಂಟ್ಸ್. ತಪ್ಪು ಭಾವನೆ. 60 ಅನ್ನೋದು 1000ದಲ್ಲಿರೋದು, ಥೌಸಂಡ್ಸ್ ಅಲ್ಲಿರೋದು. ಅಂದ ಅರ್ಥ ಏನು? 60,000 ಜನದಲ್ಲಿ 40 ಜನಕ್ಕೆ ಮಾತ್ರ. 60,000 ಜನದಲ್ಲಿ 40 ಜನಕ್ಕೆ ಮಾತ್ರ ಏನಿದೆಯಂತೆ? ಬ್ಲೈಂಡ್ನೆಸ್ ಇದೆಯಂತೆ. ಅದಕ್ಕೋಸ್ಕರ ಇಲ್ಲಿ 60,000. ಹಾಗಾದ್ರೆ ನಾವು ಮಾಡಬೇಕಾಗಿರೋದು ನೋಡ್ರಿ 60,000. ಹಾಗಾದ್ರೆ 40 ಡಿವೈಡ್ ಬೈ 60,000 ಇಂಟು 1000 ಮಾಡೋದು ಬರೋದು 0.67. ಅದೇ ರೀತಿಯಲ್ಲಿ ಇಲ್ಲಿ 40 ಡಿವೈಡ್ ಬೈ 40,000, 40 ಡಿವೈಡ್ ಬೈ 40,000 ಇಂಟು 1000. ಇದನ್ನ ಯಾವ ರೀತಿ ಮಾಡಬೇಕು? 40 ಡಿವೈಡ್ ಬೈ 36,000 ಇಂಟು 1000. ಅದೇ ರೀತಿಯಲ್ಲಿ ಇದನ್ನ ಯಾವ ರೀತಿ ಮಾಡ್ತೀರಾ? 3624ಗೆ 36 ಡಿವೈಡ್ ಬೈ 24,000 ಇಂಟು 1000. 22 ಡಿವೈಡ್ ಬೈ 11,000 ಇಂಟು 1000. 18 divided by 6,000 into 1,000. 15 divided by 3,000 into 1,000. ಹಾಗಾದರೆ ಬರುವಂತಹದ್ದು 0.55, 0.67, 1.11, 1.5235. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ವೈ ಅಂತ. ಹಾಗಾದರೆ ವೈ ಅನ್ನೋದು ಗೊತ್ತಾಯ್ತು ಸ್ಟೂಡೆಂಟ್ಸ್. ಹಾಗಾದ್ರೆ ಏನ್ ಗೊತ್ತಾಯ್ತು? ವೈ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಎಕ್ಸ್ ಅನ್ನೋದನ್ನ ನೀವು ಮಿಡ್ ಪಾಯಿಂಟ್ ನ ಎಕ್ಸ್ ಅಂತ ತಗೊಂತೀರಾ. ವೈ ಅನ್ನೋದು ಈಗ ಏನಿವಾಗ ನೀವು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀರಾ, ಪರ್ಸೆಂಟೇಜ್ ನ ಏನ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅದೇನೇ ಇದಾಗಿರುತ್ತೆ. ಮಾಮೂಲಿಯಾಗಿ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ವೈ ಕ್ಯಾಲ್ಕುಲೇಟ್ ಮಾಡ್ತೀರಾ, ವೈ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಕ್ಸ್ ವೈ ಮಾಡ್ತೀರಾ. ಅಥವಾ ಎಕ್ಸ್ ಮಾಡ್ತೀರಾ, ವೈ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ ಮತ್ತು ಎಕ್ಸ್. ಹಾಗಾದ್ರೆ ಇದು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಫಾರ್ಮುಲಾ ಹಾಕ್ತೀರಾ. ಆರ್ ಈಕ್ವಲ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಈ ಫಾರ್ಮುಲಾ ಹಾಕಿದ್ರೆ ನೀವು ಬರೋ ಆನ್ಸರ್ ಇದಾಗಿರುತ್ತೆ. ಪ್ಲೀಸ್ ಪ್ರಾಕ್ಟೀಸ್ ಇಟ್. ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ
ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಪ್ಪೋ ಸರಿನ ನೋಡ್ತೀನಿ. ಹಾಗಾದ್ರೆ ಈಗ ಕಂಪ್ಲೀಟ್ ಮಾಡಿರೋದು 9th ಪ್ರಾಬ್ಲಮ್. ಹಾಗಾದ್ರೆ ಈಗ ಹೋಗೋಣ 10th ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಈಗ ನೋಡೋಣ ಪ್ರಾಬ್ಲಮ್ ನಂಬರ್ 10. ಏನಂತೆ, ಫೈಂಡ್ ಕಾರ್ಲ್ ಪಿಯರ್ಸನ್ಸ್ ಕಾರ್ಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ಯಾವ್ಯಾವುದರ ನಡುವೆ ಅಂತೆ, ಏಜ್ ಅಂಡ್ ಪ್ಲೇಯಿಂಗ್ ಹ್ಯಾಬಿಟ್ಸ್. ಹಾಗಾದ್ರೆ ಏಜ್ ನ ನೀವು ಅನ್ಕೊಂತೀರಾ ಎಕ್ಸ್ ವೇರಿಯಬಲ್, ಪ್ಲೇಯಿಂಗ್ ಹ್ಯಾಬಿಟ್ಸ್ ನ ಅನ್ಕೊಂತೀರಾ ವೈ ವೇರಿಯಬಲ್. ಹಾಗಾದ್ರೆ ಎಕ್ಸ್ ವೇರಿಯಬಲ್ ಯಾವ ರೀತಿ ಇರುತ್ತೆ, ಏಜ್ ಅಂತೆ, ಏಜ್ ಇನ್ ಇಯರ್ಸ್ ಕೊಟ್ಟಿದ್ದಾರೆ, ಎಲ್ಲ ಕಂಟಿನ್ಯೂಸ್ ಸೀರೀಸ್ ಇರುತ್ತೆ. ಇದನ್ನ ನೀವು ಮಿಡ್ ಪಾಯಿಂಟ್ ತಗೋಬೇಕಾಗುತ್ತೆ. ಹಾಗಾದ್ರೆ 15 + 20 / 2 ಅಂದ್ರೆ ಬರೋದು 17.5. 20 + 25 / 2 22.5. 25 + 30 / 2 27.5. 32.5. 37.5. 42.5. 47.5. ಇದೇನಾಗಿರುತ್ತೆ ಸ್ಟೂಡೆಂಟ್ಸ್, ಎಕ್ಸ್ ಸೀರೀಸ್ ಆಗಿರುತ್ತೆ. ವೈ ಸೀರೀಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ನಂಬರ್ ಆಫ್ ಪ್ಲೇಯರ್ಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಪ್ಲೇಯರ್ಸ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ನಾವು ಮಾಡಬೇಕಾಗಿರೋದು, ಎಸ್ ಸ್ಟೂಡೆಂಟ್ಸ್, 2400 ಪ್ಲೇಯರ್ಸ್ ಇದಾರಂತೆ. ಎಷ್ಟು ಜನ ಪಾಪ್ಯುಲೇಷನ್ ಅಲ್ಲಿ, 3000 ಪಾಪ್ಯುಲೇಷನ್ ಅಲ್ಲಿ. ಅಂದ್ರೆ ನಂಬರ್ ಆಫ್ ಪ್ಲೇಯರ್ಸ್ ಇರೋದು ಎಷ್ಟು, 2400 ಡಿವೈಡ್ ಬೈ ಔಟ್ ಆಫ್ 3000 ಪಾಪ್ಯುಲೇಷನ್ ಇಂಟು 100. ಅದೇ ರೀತಿಯಲ್ಲಿ ನಂಬರ್ ಆಫ್ ಪ್ಲೇಯರ್ಸ್ ಇರೋದು ಎಷ್ಟು, 3120 ಡಿವೈಡ್ ಬೈ 4000 ಇಂಟು 100. ಅದೇ ರೀತಿಯಲ್ಲಿ 4560 ಡಿವೈಡ್ ಬೈ 8000 ಇಂಟು 100. ಅದೇ ರೀತಿಯಲ್ಲಿ 3000 ಪ್ಲೇಯರ್ಸ್ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್ 6000 ಇಂಟು 100. ಅದೇ ರೀತಿಯಲ್ಲಿ 2000 ಡಿವೈಡ್ ಬೈ 5000 ಇಂಟು 100. ಅದೇ ರೀತಿಯಲ್ಲಿ 600 ಡಿವೈಡ್ ಬೈ 2000 ಇಂಟು 100. 400 ಪ್ಲೇಯರ್ಸ್ ಇದರಂತೆ, 400 ಡಿವೈಡ್ ಬೈ 1600 ಇಂಟು 100. ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡರ ಪರ್ಸೆಂಟ್ ಪ್ರಪೋರ್ಷನ್ ತಗೊಂಡು ಅದೇನೇ ಏನಾಗಿರುತ್ತೆ, ವೈ ಸೀರೀಸ್ ಆಗಿದೆ. ಹಾಗಾದ್ರೆ ಇಲ್ಲಿ ನೀವು ಗಮನಿಸಿದ್ದೆ ಆದಲ್ಲಿ ಏನ್ ಬರ್ತಾ ಇದೆ, ಎಕ್ಸ್ ನ ಮಿಡ್ ವ್ಯಾಲ್ಯೂ ತಗೊಂತೀರಾ, ವೈ ನ ಪ್ಲೇಯಿಂಗ್ ಹ್ಯಾಬಿಟ್ ಯಾವಾಗ ಬರುತ್ತೆ, ನಂಬರ್ ಆಫ್ ಪ್ಲೇಯರ್ಸ್ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇಂಟು 100 ಮಾಡಿದ್ರೆ 80, 78, 57, 50, 40, 30, 25. ಕಾರ್ಲೇಷನ್ ಯಾವ್ಯಾವ ಕಾಲಮ್ ನ ಪ್ರಿಪೇರ್ ಮಾಡ್ತೀರಾ, ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಆಮೇಲೆ y ಈಕ್ವಲ್ಸ್ y ಮೈನಸ್ y ಬಾರ್, ಆಮೇಲೆ ಅದರ ಎಕ್ಸ್ ಸ್ಕ್ವೇರ್ ಮಾಡ್ತೀರಾ, ಅದರ ವೈ ಸ್ಕ್ವೇರ್ ಮಾಡ್ತೀರಾ, ಅದಾದ್ಮೇಲೆ ಎಕ್ಸ್ ವೈ ಕಾಲಮ್ ನ ಪ್ರಿಪೇರ್ ಮಾಡ್ತೀರಾ. ಈ ಮೂರರ ಸಮ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕಂಡಿಡಿರಿ, ಸಿಗ್ಮಾ ವೈ ಸ್ಕ್ವೇರ್ ಕಂಡಿಡಿರಿ, ಸಿಗ್ಮಾ ಎಕ್ಸ್ ವೈ ನ ಕ್ಯಾಲ್ಕುಲೇಟ್ ಮಾಡಿ. ಇದು ಬರುತ್ತಲ್ವಾ, ಇದನ್ನೇ ಅಪ್ಲೈ ಮಾಡಬೇಕಾಗಿರೋದು. ಫಾರ್ಮುಲಾ ಏನು, ಕಾರ್ಲೇಷನ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಆಗ ನಿಮಗೆ ಬರುತ್ತೆ ಆರ್ ಈಕ್ವಲ್ಸ್ -0.9852. This is the answer, students. Try this, students. ಇದು ನಡೆದಿದ್ದಾಗ ಈಗ ನಾನು ನಿಮ್ಗೆ ಹೇಳಿದ್ದು ಪ್ರಾಬ್ಲಮ್ ನಂಬರ್ 10. ಈಗ ಹೋಗೋಣ. ಸೊ ಪ್ರಾಬ್ಲಮ್ ನಂಬರ್ 11. ಈ ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಹಾಕ್ಬಿಟ್ಟಿದೀನಿ ಸ್ಟಾರ್ ಮಾರ್ಕ್, ವೆರಿ ಇಂಪಾರ್ಟೆಂಟ್.
ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನಕ್ಕೆ ಅಂತಂದ್ರೆ ಈ ಪ್ರಾಬ್ಲಮ್ನ ಎಕ್ಸಾಮಿನೇಷನ್ ಅಲ್ಲಿ ಹಲವಾರು ಯೂನಿವರ್ಸಿಟಿನಲ್ಲಿ ಹಲವಾರು ಸಲ ಕೇಳಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ನಾನು ನಿಮ್ಗೆ ಅಡ್ವೈಸ್ ಮಾಡೋದು ಎಕ್ಸಾಮಿನೇಷನ್ಗೆ ಹೋಗಕ್ಕೆ ಮುಂಚೆ ಇದನ್ನ ನೋಡ್ಕೊಂಡು ನಿಮಗೂ ಬರ್ಬೋದು ಕೂಡ. ಸೊ ಸ್ಟೂಡೆಂಟ್ಸ್, ನಾನು ನಿಮ್ಗೊಂದು ಅಡ್ವೈಸ್ ಮಾಡೋದೇನು ಅಂತಂದ್ರೆ 100 ಪೇಜಸ್ ನೋಟ್ಬುಕ್ ಇಡಿ, ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತಾ ಇರಿ. ನೋಟ್ಬುಕ್ನ ಲಾಸ್ಟ್ ಪೇಜ್, ಒಂದು ಪೇಜ್ ಬಿಟ್ಟು ಅದರ ಹಿಂದಿನ ಪೇಜಿಂದ ಸೆಕೆಂಡ್ ಪೇಜ್ನಿಂದ ಲಿಸ್ಟ್ ಆಫ್ ಫಾರ್ಮುಲಾಸ್ ಅಂತ ಬರ್ಕೊಂಡು ಚಾಪ್ಟರ್ ಹೆಸರು ಬರೀರಿ. ಈ ಚಾಪ್ಟರ್ ಅಲ್ಲಿ ಬರುವಂತಹ ಯಾವ ಫಾರ್ಮುಲಾ ಬರುತ್ತೋ ಆ ಫಾರ್ಮುಲಾಸ್ ಎಲ್ಲ ಲಿಸ್ಟ್ ಆಫ್ ಫಾರ್ಮುಲಾಸ್ನ ಬರ್ಕೊಂಡು ಒನ್ಸ್ ಇನ್ ಎ ಡೇ ಆರ್ ಒನ್ಸ್ ಇನ್ 3 days ಅದನ್ನು ಸುಮ್ಮನೆ ನೋಡಿದ್ರೆ ಸಾಕು, ನಿಮ್ಗೆ ಜ್ಞಾಪಕ. ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡಿರ್ತೀರ, ರೀಕಾಲ್ ಆಗ್ತಾ ಇರುತ್ತೆ, ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಎಕ್ಸಾಮಿನೇಷನ್ಗೆ ಹೋಗಕ್ ಮುಂಚೆನೂ ಕೂಡ ಆ ಫಾರ್ಮುಲಾ ಲಿಸ್ಟ್ ಆಫ್ ಫಾರ್ಮುಲಾಸ್ನ ಒಂದ್ಸಲಿ ವ್ಯೂ ಮಾಡಿ ದೃಷ್ಟಿ ಹರಿಸ್ರಿ. ಎಕ್ಸಾಮಿನೇಷನ್ ಹಾಲ್ನಲ್ಲಿ ಯಾವುದೇ ಕಾರಣಕ್ಕಾಗಿ ನಿಮಗೆ ಕನ್ಫ್ಯೂಷನ್ ಅನ್ನೋದು ಬರೋದಿಲ್ಲ ಸ್ಟೂಡೆಂಟ್ಸ್. ಸೊ ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 11. ಏನ್ ಹೇಳುತ್ತೆ ಪ್ರಾಬ್ಲಮ್ ನಂಬರ್ 11 ಅಂತ ನೋಡೋಣ. The following table gives the distribution of age ಕೊಟ್ಟಿದ್ದಾರಂತೆ, and density of population ಕೊಟ್ಟಿದ್ದಾರಂತೆ, and death rates ಕೂಡ ಕೊಟ್ಟಿದ್ದಾರಂತೆ. 3 ಕಾಲಮ್ ಇದೆಯಂತೆ. Find out if there is any relationship between ಯಾವುದರ ನಡುವೆ ಅಂತೆ density of population and death rates. ಹಾಗಾದ್ರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ನೇ ನಾವೇನಂತ ಅನ್ಕೊಬೇಕು, ಎಕ್ಸ್ ವೇರಿಯಬಲ್ ಅನ್ಕೊಬೇಕು. ಡೆತ್ ರೇಟ್ಸ್ ನಾವೇನು ಅನ್ಕೊಬೇಕು, ವೈ ವೇರಿಯಬಲ್ ಅಂತ ಅನ್ಕೊಬೇಕು ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಡೆತ್ ರೇಟ್ಸು ಕೊಟ್ಟಿಲ್ಲ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಕೊಟ್ಟಿಲ್ಲ. ಸೊ ಎರಡನ್ನೂ ಕಂಡುಹಿಡಿಬೇಕಾಗಿರುತ್ತೆ ನೀವು. ಹಾಗಾದ್ರೆ ನೋಡಿ ಸ್ಟೂಡೆಂಟ್ಸ್, density of population equals population divided by area in kilometers. Density of population equals population divided by area in kilometers. ಹಾಗಾದ್ರೆ ಏರಿಯಾ ಇನ್ ಕಿಲೋಮೀಟರ್ಸ್ ಇದೆ 120, ಪಾಪ್ಯುಲೇಷನ್ ಇದೆ 24,000. ಹಾಗಾದ್ರೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅಂದ್ರೆ ಎ ಈಕ್ವಲ್ಸ್ ಪಾಪ್ಯುಲೇಷನ್ ಇರೋದೆಷ್ಟು 24,000 ಡಿವೈಡ್ ಬೈ ಏರಿಯಾ ಇನ್ ಕಿಲೋಮೀಟರ್ಸ್ ಇರೋದು 120. ಹಾಗಾದ್ರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಈಕ್ವಲ್ಸ್ ಪಾಪ್ಯುಲೇಷನ್ ಡಿವೈಡ್ ಬೈ ನಂಬರ್ ಆಫ್ ಕಿಲೋಮೀಟರ್ಸ್. ಹಾಗಾದ್ರೆ ಇಲ್ಲಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಪಾಪ್ಯುಲೇಷನ್ ಡಿವೈಡ್ ಬೈ ಕಿಲೋಮೀಟರ್. ಪಾಪ್ಯುಲೇಷನ್ ಡಿವೈಡ್ ಬೈ ಕಿಲೋಮೀಟರ್ಸ್ ಮಾಡಿದ್ರೆ ಬರೋದೆಷ್ಟು, ಪಾಪ್ಯುಲೇಷನ್ ಅಂದ್ರೆ 24,000 ಡಿವೈಡ್ ಬೈ 120. ಅದೇ ರೀತಿಯಲ್ಲಿ 75,000 ಡಿವೈಡ್ ಬೈ 150. ಅದೇ ರೀತಿಯಲ್ಲಿ 48,000 ಡಿವೈಡ್ ಬೈ 80. ಅದೇ ರೀತಿಯಲ್ಲಿ 40,000 ಡಿವೈಡ್ ಬೈ 50. ಅದೇ ರೀತಿಯಲ್ಲಿ 50,000 ಡಿವೈಡ್ ಬೈ 200. 50,000 ಡಿವೈಡ್ ಬೈ 200. ಹಾಗಾದ್ರೆ ಬರುತ್ತಲ್ವಾ ಏನ್ ಬರುತ್ತೆ, ಎ ಲೊಕ್ಯಾಲಿಟಿ ಎ ಡಿಸ್ಟ್ರಿಕ್ಟ್ ಅಲ್ಲಿ 200, ಬಿ ಡಿಸ್ಟ್ರಿಕ್ಟ್ ಅಲ್ಲಿ 500, ಸಿ ಡಿಸ್ಟ್ರಿಕ್ಟ್ ಅಲ್ಲಿ 600, ಡಿ ಡಿಸ್ಟ್ರಿಕ್ಟ್ ಅಲ್ಲಿ 800, ಈ ಡಿಸ್ಟ್ರಿಕ್ಟ್ ಅಲ್ಲಿ 250. ಇದೇನೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಈ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇದನ್ನೇ ನಾವೇನಂತ ತಗೊಬೇಕು, ಎಕ್ಸ್ ಸೀರೀಸ್. ಹಾಗಾದ್ರೆ ಎಕ್ಸ್ ಏನಂತ ತಗೊಬೇಕಾಗಿರುತ್ತೆ, 200, 500,
600, 800, 250. ಎಕ್ಸ್ ನ ಈ ರೀತಿ ತಗೊಂತೀವಿ. ವೈ ಏನ್ ಕೇಳಿರೋದು ಡೆತ್ ರೇಟ್ಸ್. ಡೆತ್ ರೇಟ್ಸ್ ಹೆಂಗ್ ಬರುತ್ತೆ? ಡೆತ್ ರೇಟ್ಸ್ ಈಕ್ವಲ್ಸ್, ಸ್ವಲ್ಪ ಅಬ್ಸರ್ವ್ ಮಾಡಿ, ಡೆತ್ ರೇಟ್ಸ್ ಈಕ್ವಲ್ಸ್ ನಂಬರ್ ಆಫ್ ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್. ಅಂದರೆ ಫಾರ್ಮುಲಾ ಬಂದು ಏನು? ಡೆತ್ ರೇಟ್ ಈಕ್ವಲ್ಸ್ ನಂಬರ್ ಆಫ್ ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್. ಹಾಗಾದರೆ ಇಷ್ಟು ಜನ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಡೆತ್ಸ್ ಆಗಿದೆ ಅಂತ ಹೇಳಿದ್ರೆ ಡೆತ್ ರೇಟ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಡೆತ್ ರೇಟ್ಸ್ ಈಕ್ವಲ್ಸ್ ನಂಬರ್ ಆಫ್ ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್. ಸೊ ಡೆತ್ ರೇಟ್ಸ್ ಏನಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಂಬರ್ ಆಫ್ ಡೆತ್ಸ್ ನೋಡಿಲಿ, ನಂಬರ್ ಆಫ್ ಡೆತ್ಸ್ ಇದೆ. ಎಷ್ಟು ಪಾಪ್ಯುಲೇಷನ್ ಅಲ್ಲಿ? 24,000 ಪಾಪ್ಯುಲೇಷನ್. ಅಂದ್ರೆ 24,000 ಪಾಪ್ಯುಲೇಷನ್ಗೆ 288 ಜನ ಸತ್ತಿದಾರಂತೆ. ಅಂದ್ರೆ 288 ಜನ ಸತ್ತಿದ್ದಾರೆ ಡಿವೈಡ್ ಬೈ 24,000. ಸೊ ಇಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು, ಇಲ್ಲಿ ಇಂಟು 1000 ತಗೊಂತೀರ. ಬ್ಲೈಂಡ್ನೆಸ್ ಪ್ರಾಬ್ಲಮ್ ಅಲ್ಲೂ ಕೂಡ ಇಂಟು 1000 ತಗೊಂಡ್ರಿ, ಇಲ್ಲೂ 1000 ತಗೊಂಡ್ರಿ. 100 ಯಾಕೆ ತಗೊಂತಾ ಇಲ್ಲ ಸರ್ ನೀವು ಅಂದಾಗ ನೀವಿಲ್ಲಿ ನೀವಿಲ್ಲಿ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. 288 ಡಿವೈಡ್ ಬೈ 24,000 ಅಂದ್ರೆ ಬರೋದು 288 divided by 24,000 ಮಾಡಿದ್ರೆ ಬರೋದು 0.012 ಸ್ಟೂಡೆಂಟ್ಸ್. ಸೊ ಇಲ್ಲಿ ಪಾಯಿಂಟ್ಗಳನ್ನ ಕನ್ಸಿಡರ್, ವೈನ ಪಾಯಿಂಟ್ಗಳು ಕನ್ಸಿಡರ್ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ಸ್ ಬರ್ಡನ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟಿದೆ. ಈ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ ಅಂತ ನೋಡಿದೆ, 3 ಡಿಜಿಟ್ಸ್ ಇದೆ. ಅದಕ್ಕೋಸ್ಕರ ಇಂಟು 1 ಪಕ್ಕದಲ್ಲಿ 3 0 ಆಗಿದೆ. 4 ಡಿಜಿಟ್ ಇದ್ರೆ 10,000, 5 ಡಿಜಿಟ್ ಇದ್ರೆ 1,00,000. ಇಲ್ಲಿ 3 ಡಿಜಿಟ್ ಇದೆ, ಅದಕ್ಕೋಸ್ಕರ 1,000 ತಗೊಂಡು ಹಾಗಾದ್ರೆ ಬರೋದು 12. ಹಾಗನ್ಬಿಟ್ಟಿದೆ ಏನೋ ಡಿಸ್ಟ್ರಿಕ್ಟ್ ಎ ನಲ್ಲಿ 2 ಡಿಜಿಟ್ ಬಂದಿದೆ 100 ತಗೊಂತೀನಿ, ಡಿಸ್ಟ್ರಿಕ್ಟ್ ಬಿ ನಲ್ಲಿ 3 ಡಿಜಿಟ್ ಬಂದಿದೆ 1000 ತಗೊಂತೀನಿ, ಡಿಸ್ಟ್ರಿಕ್ಟ್ ಸಿ ನಲ್ಲಿ ಏನು ಬಂದಿಲ್ಲ. ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಸಿರೀಸ್ ಫುಲ್ 1000 ತಗೊಬೇಕು, ಸಿರೀಸ್ ಫುಲ್ ಇಂಟು 1000 ತಗೊಬೇಕು, ಸಿರೀಸ್ ಫುಲ್ ಇಂಟು 100 ತಗೊಬೇಕಾಗುತ್ತೆ. ಅದು ಗಮನದಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಂಟು 1000 ಅಲ್ಲಿ ನಂಬರ್ ಆಫ್ ಬ್ಲೈಂಡ್ಸ್ ಪ್ರಾಬ್ಲಮ್ ನಲ್ಲಿ, ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಇಂಟು 1000 ಏನಕ್ಕೆ ಹಾಕದೆ ಅನ್ನೋ ಕಾರಣ ನಿಮ್ಗೆ ಅರ್ಥ ಆಯಿತು ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ 1125 ಇದೆಯಂತೆ 75,000 ಇದರಲ್ಲಿ, ಅಂದ್ರೆ 1125 ಡೆತ್ಸ್ ಆಗಿದೆಯಂತೆ. ಪಾಪ್ಯುಲೇಷನ್ ಇರೋದೆಷ್ಟು? 75,000. ಅಂದ್ರೆ ಬರುವಂತಹದ್ದು 1125 ಡಿವೈಡ್ ಬೈ 75,000 ಬರೋದು 0.015. ಬರೆದು ಬಿಡ್ತೀನಿ, 0.015. ಇಲ್ಲೂ 3 ಡಿಜಿಟೇ ಬಂತು, ಅದಕ್ಕೋಸ್ಕರ ಇಲ್ಲಿ ಇಂಟು 1000 ಮಾಡಿದ್ದೀನಿ. ಅಂದ್ರೆ ಬರೋದು 15. ಅದಕ್ಕೋಸ್ಕರ ಇಂಟು 1000 ಹಾಕಿರುವಂಥದ್ದು ಸ್ಟೂಡೆಂಟ್ಸ್. ನೀವು 0.015 ತಗೊಂಡ್ರು ಕೂಡ, 0.015 0.012 ಅಂತ ತಗೊಂಡ್ರು ಕೂಡ ಸಿಮಿಲರ್ ರಿಸಲ್ಟೇ ಬರುವಂಥದ್ದು. ಅದು ಕರೆಕ್ಟ್ ಆಗಿರುತ್ತೆ. ಆದ್ರೆ ಇಂಟು 1000 ತಗೊಂಡ್ರೆ 12 ಅನ್ನೋದಕ್ಕೂ 15 ಅನ್ನೋದಕ್ಕೂ ಬದಲಾಗಿ 0.012 0.015 0.018 0.0183 ಈ ರೀತಿ ಹಾಕೊಂಡ್ರೆ ಕ್ಯಾಲ್ಕುಲೇಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಸ್ಕ್ವೇರ್ಸ್ ಮಾಡುವಾಗ ನಿಮಗೆ ಬಹಳ ಸಂಕಷ್ಟ ಬರುತ್ತೆ. ಅದಕ್ಕೋಸ್ಕರ ಇಂಟು 1000 ತಗೊಂಡಿರೋದು ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ನೀವು ಗಮನಿಸಿರೋ ಹಾಗೆ ಡೆತ್ ರೇಟ್ಸ್ ಈಕ್ವಲ್ಸ್ ನಂಬರ್ ಆಫ್ ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್, ನಂಬರ್ ಆಫ್ ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್ 288 ಡಿವೈಡ್ ಬೈ 24,000 ಇಂಟು 1000 ಅಂದ್ರೆ ಬರೋದು 12.
1125 ಡಿವೈಡ್ ಬೈ 75,000 ಇಂಟು 1000 ಮಾಡಿದ್ರೆ ಬರೋದು 15. ಸಿ ಹೇಗೆ ಬಂತು? 768 ಡಿವೈಡ್ ಬೈ 48,000 ಇಂಟು 1000 ಬರೋದು 16. ಅದೇ ರೀತಿಯಲ್ಲಿ 720 ಡಿವೈಡ್ ಬೈ 40,000 ಇಂಟು 1000 ಮಾಡಿದ್ರೆ ಬರೋದು 18. ಅದೇ ರೀತಿಯಲ್ಲಿ 650 ಡಿವೈಡ್ ಬೈ 50,000 ಇಂಟು 1000 ಮಾಡಿದ್ರೆ ಬರೋದು 13. ಸೊ 12, 15, 16, 18, 13 ಇದೇನೇ ಏನಾಗಿರುತ್ತೆ? ವೈ ಸಿರೀಸ್ ಆಗಿರುತ್ತೆ. ಈ ವೈ ಸಿರೀಸ್ ನಲ್ಲಿ ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು? ಫಸ್ಟ್ ಎಕ್ಸ್ ಕಾಲಮ್, ಆಮೇಲೆ ವೈ ಕಾಲಮ್, ಆಮೇಲೆ ಎಕ್ಸ್ ಸ್ಕ್ವೇರ್ ಕಾಲಮ್, ಆಮೇಲೆ ವೈ ಸ್ಕ್ವೇರ್ ಕಾಲಮ್, ಆಮೇಲೆ ಎಕ್ಸ್ ವೈ ಕಾಲಮ್. ಹಾಗಾದ್ರೆ ಇದು ಟೋಟಲ್ ಮಾಡ್ತೀರಾ ಬರೋದು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಅದೇ ರೀತಿ ಇದನ್ನು ಟೋಟಲ್ ಮಾಡ್ತೀರಾ ಬರೋದು ಸಿಗ್ಮಾ ವೈ ಸ್ಕ್ವೇರ್. ಇದನ್ನು ಟೋಟಲ್ ಮಾಡ್ತೀರಾ ಸಿಗ್ಮಾ ಎಕ್ಸ್ ವೈ. ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಆರ್ ಈಕ್ವಲ್ಸ್ ವಾಟ್? ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಆನ್ಸರ್ ಬರೋದು 0.9964 ಬರುತ್ತೆ. ರೈಟ್. ಈಗ ನಾವು ಡಿಸ್ಕಸ್ ಮಾಡಿದ್ದು ಪ್ರಾಬ್ಲಮ್ ನಂಬರ್ 11. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 12. ಪ್ರಾಬ್ಲಮ್ ನಂಬರ್ 12 ಹೋಗೋಣ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 12 ಏನಂತ ಹೇಳುತ್ತೆ ಅಂತ ನೋಡೋಣ. ದ ಫಾಲೋಯಿಂಗ್ ಆರ್ ದ ರಿಸಲ್ಟ್ಸ್ ಆಫ್ ಫೈನಲ್ ಇಯರ್ ಬಿಕಾಮ್ ಎಕ್ಸಾಮಿನೇಷನ್ ಇನ್ ಎ ಕಾಲೇಜ್. ಒಂದು ಕಾಲೇಜ್ನಲ್ಲಿ ಫೈನಲ್ ಬಿಕಾಮ್ ರಿಸಲ್ಟ್ ಬಂದಿದ್ದಂತೆ, ಬಹಳ ಸಂತೋಷ. ಮೊದಲು ಕ್ಯಾಲ್ಕುಲೇಟ್, ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿ. ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಬಿಟ್ವೀನ್ ಯಾವುದರ ನಡುವೆ ಏಜ್ ಅಂಡ್ ಸಕ್ಸಸ್ ಅಂದ್ರೆ ಪಾಸ್. ಏಜ್ ಕೊಟ್ಟಿದ್ದಾನೆ, ಏಜ್ ಆಫ್ ದ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏಜ್ ಆಫ್ ದ ಸ್ಟೂಡೆಂಟ್ ಅನ್ನೋದು ಏನಾಗಿರುತ್ತೆ? ಎಕ್ಸ್ ಆಗಿರುತ್ತೆ. ಏಜ್ ಅನ್ನೋದೇ ಎಕ್ಸ್ ಆಗಿರುತ್ತೆ, ಸಕ್ಸಸ್ ಅನ್ನೋದು ಏನಾಗಿರುತ್ತೆ? ವೈ ಆಗಿರುತ್ತೆ. ಹಾಗಾದ್ರೆ ಎಕ್ಸ್ ನೋಡೋಣ. 19 ಮಿಡ್ ಪಾಯಿಂಟ್ ತಗೊಬೇಕಾಗಿರುತ್ತೆ ಆಸ್ ಯೂಶುವಲ್. 19 ಪ್ಲಸ್ 20 ಡಿವೈಡ್ ಬೈ 2 ಅಂದ್ರೆ ಬರೋದು 19.5, 20.5, 21.5, 22.5, 23.5, 24.5. ಅದೇ ರೀತಿಯಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ, ಸ್ಟೂಡೆಂಟ್ಸ್ ಅಪಿಯರ್ಡು ಕೊಟ್ಟಿದ್ದಾರೆ. ಎಕ್ಸಾಮ್ ತಗೊಂಡಿರೋದು 120 ಜನ ಅಂತೆ, ಅದರಲ್ಲಿ ಸಕ್ಸಸ್ ಕಂಡಿರೋದು ಎಷ್ಟಂತೆ? 72 ಸ್ಟೂಡೆಂಟ್ಸ್ ಅಂತ. ಹಾಗಾದ್ರೆ ನಾವು ಇಲ್ಲೇನು ತಗೋಬೇಕಾಗಿರುತ್ತೆ? ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗಿರುತ್ತೆ ಸ್ಟೂಡೆಂಟ್. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಡಿವೈಡ್ ಬೈ ಸ್ಟೂಡೆಂಟ್ಸ್ ಅಪಿಯರ್ಡ್ ಇಂಟು 100. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಡಿವೈಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಇಂಟು 100. ಅದೇ ರೀತಿಯಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಡಿವೈಡ್ ಬೈ ಸ್ಟೂಡೆಂಟ್ಸ್ ಅಪಿಯರ್ಡ್ ಇಂಟು 100. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಎಷ್ಟಿದ್ದಾರೆ? 18. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 40 ಇಂಟು 100. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಎಷ್ಟಿದ್ದಾರೆ? 4 ಡಿವೈಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಇರೋದು 10 ಇಂಟು 100. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇರೋದು 1 ಡಿವೈಡ್ ಬೈ 5 ಇಂಟು 100. ಹಾಗಾದ್ರೆ ಏನ್ ಬರುತ್ತೋ ಇವೇನೆ ವೈ ಆಗಿರುತ್ತೆ. ಹಾಗಾದ್ರೆ ಇದೇನೆ ವೈ ಆಗಿರುತ್ತೆ. ಎಕ್ಸ್ ಕಾಲಮ್ ವೇರಿಯೇಬಲ್ ಸಿಕ್ತು, ವೈ ವೇರಿಯೇಬಲ್ ಸಿಕ್ತು. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್, ವೈ ಈಕ್ವಲ್ಸ್ ವೈ ಮೈನಸ್ ವೈ ಬಾರ್. ನೆಕ್ಸ್ಟ್ ಅದನ್ನೇನು ಮಾಡ್ತೀರಾ? ಎಕ್ಸ್ ಸ್ಕ್ವೇರ್ ಮಾಡ್ತೀರಾ. ಅದನ್ನೇನು ಮಾಡ್ತೀರಾ? ವೈ ಸ್ಕ್ವೇರ್ ಮಾಡ್ಕೊತೀರಾ. ನೆಕ್ಸ್ಟ್ ಎಕ್ಸ್ ಮತ್ತು ವೈನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವೈ ಬರುತ್ತೆ. ಎಕ್ಸ್ ಕಾಲಮ್ನ ಟೋಟಲನ್ನು ನಾವು ಕರಿತೀರಾ ಸಿಗ್ಮಾ ಎಕ್ಸ್ ಸ್ಕ್ವೇರ್. ವೈ ಕಾಲಮ್ ಟೋಟಲ್, ವೈ ಸ್ಕ್ವೇರ್ ಕಾಲಮ್ನ ಟೋಟಲ್ ಹೇಳ್ತೀರಾ ಸಿಗ್ಮಾ ವೈ ಸ್ಕ್ವೇರ್. ಎಕ್ಸ್ ವೈ ಕಾಲಮ್ ಟೋಟಲ್ನ ಹೇಳ್ತೀರಾ ಸಿಗ್ಮಾ ಎಕ್ಸ್. ಇದನ್ನ ತಗೊಂಡು
ಏನ್ ಮಾಡ್ಬೇಕಾಗಿರುತ್ತೆ, ನೀವು ಇದನ್ನ ತಗೊಂಡು ಏನ್ ಮಾಡ್ಬೇಕಾಗಿರುತ್ತೆ, ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಏನ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಆರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ರೈಟ್. ಹಾಗಾದ್ರೆ ನೀವಿವತ್ತು 7ನೇ ಪ್ರಾಬ್ಲಮ್ ಇಂದ 12ನೇ ಪ್ರಾಬ್ಲಮ್ ವರೆಗೂ ನಾನು ನಿಮಗೆ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದೀನಿ. ನೀವಿದ್ದನ್ನು ಏನ್ ಮಾಡಬೇಕು, ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಯಾವ ರೀತಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂದ್ಬಿಟ್ಟಿದೆ ಲಾಸ್ಟ್ ವಿಡಿಯೋಸ್ನಲ್ಲೂ ಹೇಳಿದ್ದೀನಿ. ಲಾಸ್ಟ್ ವಿಡಿಯೋಸ್ನಲ್ಲೂ ಈ ಎಲ್ಲದರ ಬಗ್ಗೆನೂ ಡೆತ್ ರೇಟ್ ಮತ್ತು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನ ಬಿಟ್ಟು ಇನ್ನು ಮಿಕ್ಕಿರುವಂಥದ್ದೆಲ್ಲರೂ ಕೂಡ ಲಾಸ್ಟ್ ಸೆಷನ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದನ್ನು ಅಪ್ಲೈ ಕೂಡ ಮಾಡಿದ್ದೀನಿ. ಇದನ್ನ ಮನೆಯಲ್ಲಿ ವರ್ಕ್ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಮ ಮುಂದೆ ಬರುವಂತಹದ್ದು, ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಮ ಮುಂದೆ ಬರುವಂತಹದ್ದು ಸೆಕ್ಷನ್ ಬಿ ಪ್ರಾಬ್ಲಮ್ಸ್ ತಗೊಂಡ್ಬರ್ತೀನಿ ಸ್ಟೂಡೆಂಟ್ಸ್. ಇದು ಸೆಷನ್ 5 ಆಗಿರುತ್ತೆ. ಸೆಷನ್ 6 ನಲ್ಲಿ ಸೆಕ್ಷನ್ ಬಿ ಟೈಪ್ ಪ್ರಾಬ್ಲಮ್ಸ್ ನಾನು ನಿಮ್ದೆ ತರ್ತೀನಿ. ಇನ್ನು ಪ್ರಾಬಬಲ್ ಎರರ್ ಅಂತ ಒಂದಿದೆ ಸ್ಟೂಡೆಂಟ್, ಅದನ್ನು ಕೂಡ ಹೇಳ್ಬೋದು. ಇಷ್ಟು ಹೇಳಿದ್ದು ನಾನು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.